ಯುವ ನಿಧಿಯಲ್ಲಿ ಕಾಯಕವನ್ನು ಕಂಡಂಥ ಇಂಥ ಕಾರ್ಯಕ್ರಮ ನಾವು ಕಾರ್ಯಕ್ರಮ ಕೊಟ್ಟಿದ್ದೀವಿ. ನಮ್ಮ ಗ್ಯಾರಂಟಿ ಏನಿದೆ, ಇದು ಕಾಂಗ್ರೆಸ್ಗೆಲ್ಲ ನಾವು ಕೊಟ್ಟಿದ್ದು. ನಿಮ್ಮ ಬದುಕನ್ನು ಬಿಜೆಪಿಯವರು ಯಾವಾಗಲೂ ಭಾವನೆ ಮೇಲೆ ಮಾತಾಡ್ತಾರೆ, ನಾವು ಬದುಕಿನ ಮೇಲೆ ನಾವು ಮಾತಾಡ್ತೀವಿ. ಇದು 356 ಕೋಟಿ ವರ್ಷಕ್ಕೆ 56,000 ಕೋಟಿ. ಒಂದು ಕ್ಷೇತ್ರಕ್ಕೆ ಸರಾಸರಿ 250 ಕೋಟಿ ರೂಪಾಯಿ ಹಣ ವರ್ಷಕ್ಕೆ ಆಗ್ತಾ ಇದೆ. ನಿಮ್ಮ ಬದುಕಿನಲ್ಲಿ ಬದಲಾವಣೆ ತಂದಿದೀವ ಇಲ್ಲ, ನಿಮ್ಮ ಜೀವನವನ್ನು ಅಭಿವೃದ್ಧಿ ಮಾಡಿದೀವ ಇಲ್ಲ ಅನ್ನೋದಕ್ಕೆ ಬೇರೆ ಯಾರು ಹೇಳಬೇಕಾಗಿಲ್ಲ. ಯಾರು ಬಿಜೆಪಿಯವ್ರದ್ದು ಬೇಡ, ನಮಗೆ ದಳದು ಬೇಡ. ನಿಮ್ಮ ಆತ್ಮಕ್ಕೆ ನೀವೇ ಸಾಕ್ಷಿ, ನಮ್ಮ ಆತ್ಮಕ್ಕೆ ನಾವೇ ಸಾಕ್ಷಿ. ಅದಕ್ಕೆ ನೀವೆಲ್ಲ ಕೂಡ ಅನುಭೋಗಿಸೋವನ್ನು ನಾವು ಮಾಡ್ತಾ ಇದ್ದೀವಿ. ಹಂಗೆ ಈ ಸಂದರ್ಭದಲ್ಲಿ ನಾವು ಏನೇ ಕಾರ್ಯಕ್ರಮ ಮಾಡಿದ್ರು ಎಲ್ಲ ವರ್ಗದ ಜನರಿಗೆ ನಾನು ಆಗಾಗ ಒಂದು ಮಾತು ಹೇಳ್ತಾ ಇರ್ತೀನಿ. ಇವತ್ತು ಮಹಾತ್ಮ ಗಾಂಧೀಜಿಯವರು ಕಾಂಗ್ರೆಸ್ನ ನಾಯಕತ್ವ ವಹಿಸಿ 100 ವರ್ಷ ಆಗಿದೆ. 100 ವರ್ಷ ಆಗಿದೆ. ಇವತ್ತು ನಮ್ಮ ರಾಜ್ಯದಲ್ಲಿ ಆ ಸ್ಥಾನದಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಈಗ ಆ ಸ್ಥಾನದಲ್ಲಿ ಕೂತಿದ್ದಾರೆ. ಈ ವರ್ಷ ನಾವು ಮುಖ್ಯಮಂತ್ರಿಯವರ ಮುಖಂಡತ್ವದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಅದನ್ನು ಆಚರಣೆಯನ್ನು ನಾವು ಮಾಡ್ತಾ ಇದ್ದೇವೆ. ಎಚ್ ಕೆ ಪಾಟೀಲ್ ಅವ್ರನ್ನ ಅಧ್ಯಕ್ಷರಾಗಿ ಸರ್ಕಾರದ ವತಿಯಿಂದ ಮತ್ತು ಪಕ್ಷದ ವತಿಯಿಂದ ಏನು ಮಾಡಬೇಕು ಅಂತೇಳಿ ಸೂಚನೆ ಮಾಡೋಕ್ಕೆ ಅವ್ರು ಹೇಳಿದ್ದೇವೆ. ಈಗ 27ನೇ ತಾರೀಕು ಕೂಡ ತಮಗೆಲ್ಲ ಕೂಡ ಆ ಐತಿಹಾಸಿಕ ಕಾರ್ಯಕ್ರಮಕ್ಕೆ ನಾನೇ ಇಲ್ಲಿಂದ ನಿಮ್ಮೆಲ್ಲರೂ ಕೂಡ ನಾನು ಆಹ್ವಾನಿಸ್ತೇನೆ. ಕಣ್ಣಿ ತುಂಬಿ ನೋಡ್ಕೊಳ್ಬೇಕು. ಗಾಂಧಿ ಪುತ್ಥಳಿಯನ್ನು ಆ ಸುವರ್ಣಸೌಧದಲ್ಲಿ ಉದ್ಘಾಟನೆ ಕಾರ್ಯಕ್ರಮ ಕೂಡ ಇದೆ. ಸುಮಾರು 7-8 ಕೋಟಿ ಮೈಸೂರು ದಸರಾ ಯಾವ ರೀತಿ ನಡೀತೋ ಆ ರೀತಿ ವಿಜೃಂಭಣೆಯಿಂದ ಬೆಳಕನ್ನು ಇಡೀ ಬೆಳಗಾಂಗೆ ಇತಿಹಾಸ ಪುಟಕ್ಕೆ ಸೇರಿಸಲಿಕ್ಕೆ ಅದನ್ನೆಲ್ಲ ಕೂಡ ಲೈಟಿಂಗ್ ಮಾಡೋಂಥ ವ್ಯವಸ್ಥೆಯನ್ನು ಕೂಡ ನಾವು ಮಾಡ್ತಾ ಇದ್ದೇವೆ. ಯಾಕೆ ಮಾಡ್ತಾ ಇದ್ದೀವಿ ಅಂತಂದರೆ, ಗಾಂಧೀಜಿಯವರು ಈ ದೇಶಕ್ಕೆ ಆಸ್ತಿ, ಮಹಾತ್ಮ ಗಾಂಧೀಜಿಯವರ ಆಸ್ತಿ. ಅದನ್ನು ಅಂದ್ಕೊಂಡು ನಮ್ಮ ಎಚ್ ಕೆ ಪಾಟೀಲ್ರವರು ಹಿಂದೆ RDPR ಮಿನಿಸ್ಟರ್ ಆಗಿದ್ದರು. ಇವತ್ತೇನು ಸಬರ್ಮತಿ ಆಶ್ರಮ ನೀವು ನೋಡ್ಲಿಕ್ಕೆ ಆಗೋದಿಲ್ಲ. ಯಾರೋ ನನ್ನಂಥವ್ರು ಒಂದು ಸತಿ ಮಾತ್ರ ಹೋಗಿ ನೋಡ್ಕೊಂಡು ಬಂದು ಎಷ್ಟು ಜನ ನೋಡಲಿಕ್ಕೆ ಸಾಧ್ಯ? ಆ ಸಬರ್ಮತಿ ಆಶ್ರಮ ಏನಿದೆ ಅದನ್ನು ನಾನು ಮತ್ತೆ ಈ ಜಿಲ್ಲೆಯಲ್ಲಿ ಗದಗ್ನಲ್ಲಿ ಗ್ರಾಮೀಣ ಪ್ರದೇಶದ ಒಂದು ವಿಶ್ವವಿದ್ಯಾಲಯನ ಪ್ರಾರಂಭ ಮಾಡಿ ಜನ ಸಬರ್ಮತಿ ಆಶ್ರಮವನ್ನು ನೋಡಿ ಜನರಿಗೆ ಗಾಂಧಿ ತತ್ವ, ಗಾಂಧಿ ಆದರ್ಶವನ್ನು ನೀಡಬೇಕು ಅಂತೇಳಿ ಸಿದ್ದರಾಮಯ್ಯನ ನೇತೃತ್ವದ ಸರ್ಕಾರದಲ್ಲಿ ಪ್ರಾರಂಭ ಮಾಡಿದ್ದು ಇಡೀ ದೇಶಕ್ಕೆ ಇದೊಂದು ಮಾದರಿ ಅಂತ ಹೇಳಲಿಕ್ಕೆ ನನಗೆ ಭಾಳ ಸಂತೋಷ ಆಗ್ತದೆ. ನಾನೊಂದಿನ ವಿರೋಧ ಪಕ್ಷ ಪಾರ್ಟಿಲಿದ್ದೆ. ಹಿಂಗೆ ಯಾವುದೋ ನಮ್ಮ ಪಕ್ಷದ ಜವಾಬ್ದಾರಿಯಲ್ಲಿ ಟೂರ್ ಮಾಡ್ತಿದ್ದೆ. ಆಗ ನಮ್ಮ ಇವ್ರ ಕ್ಷೇತ್ರ ಅಂತ ಕಾಣ್ತದೆ, ನಮ್ಮ ಯಾವ ಕ್ಷೇತ್ರದಲ್ಲಿ ಎಲ್ಲ ಟೂರ್ ಮಾಡ್ತಿದ್ದೆ. ಹಂಗೆ ಹೋಗ್ತಿದ್ದೆ ನಾನು. ಆಗಡೆ ಅಲ್ಲಿ ನಿಂತ್ಕೊಂಡು ಎಲ್ಲಿ ನೋಡಿದಾಗ ಅಲ್ಲಿ ನೀರಿನ ಒಂದು ಏನು ಶುದ್ಧ ಘಟಕದ ನೀರನ್ನು ನಾನು ಗಮನಿಸಿದೆ. ನಿಂತ್ಕೊಂಡು 2 ನಿಮಿಷ ಕೇಳಿದೆ, ಯಾರು ಮಾಡಿದ್ದು ಅಂತ ಕೇಳಿದೆ. ಅದನ್ನು ಎಚ್ ಕೆ ಪಾಟೀಲ್ ಹೆಸರು ಹೇಳಿದ್ರು. ಅದೆಲ್ಲ ಮುಗಿಸ್ಕೊಂಡು ಆದಮೇಲೆ ಇಲ್ಲಿಗೆ ಬಂದೆ, ಈ ಭಾಗಕ್ಕೆ, ಈ ಕ್ಷೇತ್ರಕ್ಕೆ ಬಂದೆ. ಆಮೇಲೆ ನಮ್ಮ GS ಪಾಟೀಲ್ ಅವ್ರ ಕ್ಷೇತ್ರಕ್ಕೆ ಕರ್ಕೊಂಡು ಹೋದ್ರು. ಎಲ್ಲೋ ಒಂದು ಕರ್ಕೊಂಡೋಗಿ ಅವ್ರು ತೋರಿಸಿದ್ರು. ಅವರ ವಿದ್ಯಾಸಂಸ್ಥೆನೋ ಎಲ್ಲೋ ಒಂದು ಕಾಲೇಜಲ್ಲಿ ಕರ್ಕೊಂಡೋಗಿ ತೋರಿಸಿದ್ರು. ನೋಡಿದೆ. ಅಲ್ಲಿಂದನೇ ಫೋನ್ ಮಾಡಿ ಹೇಳಿದೆ ನನ್ನ ತಮ್ಮಕ್ಕೆ, ನನ್ನ ಸ್ನೇಹಿತರಿಗೆಲ್ಲ, ನೀವೆಲ್ಲ ಟೀಮು ನಾಳಿದ್ದು ಒಳಗಡೆ ಇಲ್ಲಿಗೆ ಬಂದು ಇದನ್ನೆಲ್ಲ ನೋಡಬೇಕು ಅಂತೇಳಿ. ಇಲ್ಲಿ ನೋಡಿದ ಮೇಲೆ ಆ ಶುದ್ಧ ನೀರಿನ ಘಟಕ ನೋಡೋಕೆಂದರೆ ನಮ್ಮ ತಾಲೂಕಿನಲ್ಲೆಲ್ಲ ಬೆಂಗಳೂರು ನೀರು, ಕಚಡ ನೀರೆಲ್ಲ ಬೆಂಗಳೂರು ನೀರು ಹೋಗ್ತದೆ. ಅಲ್ಲಿಗೆ ಹೋಗಿ ಅರ್ಕಾವತಿಲಿ ಹೋಗಿ ಅದನ್ನೆಲ್ಲ ಹೋಗಿ ಸೇರ್ಕೊಳ್ತದೆ. ಭಾಳ ಸಮಸ್ಯೆ ಇತ್ತು, ಭಾಳ ಆರೋಗ್ಯಕ್ಕೆ ಭಾಳ ಸಮಸ್ಯೆ ಇತ್ತು. ನೋಡಿ ಅಲ್ಲಿಂದ ಪ್ರಾರಂಭ ಮಾಡಿ ಅಲ್ಲಿ ಕೊನೆಗೆ ಎಚ್ ಕೆ ಪಾಟೀಲ್ರವ್ರನ್ನೇ ಕರ್ಕೊಂಡೋಗಿ ಮೊದಲನೆಯ ಶುದ್ಧ ಘಟಕ ನೀರನ್ನು ಅಲ್ಲಿ ಅವ್ರ ಕೈಲಿ ಉದ್ಘಾಟನೆಯನ್ನು ಮಾಡಿಸಿ ಇವತ್ತು ನಮ್ಮ ಲೋಕಸಭಾ ಕ್ಷೇತ್ರದಲ್ಲಿ ನನ್ನ ತಮ್ಮ 3 ಬಾರಿ ಸಂಸತ್ ಸದಸ್ಯರಾಗಿದ್ದರು. 400ಕ್ಕೂ ಹೆಚ್ಚು ನಿಮ್ಮಿಂದ ಸ್ಫೂರ್ತಿಗೊಂಡು 400ಕ್ಕೂ ಹೆಚ್ಚು ಶುದ್ಧ ಘಟಕ ನೀರನ್ನು ಒಂದು ಲೋಕಸಭಾ ಕ್ಷೇತ್ರದಲ್ಲಿ ಪ್ರಾರಂಭವನ್ನು ಮಾಡಿದ್ದೀವಿ ಅಂತ ಹೇಳಲಿಕ್ಕೆ ನನಗೆ ಭಾಳ ಸಂತೋಷ ಆಗ್ತದೆ. ಅದು ಇವತ್ತು ಕರ್ನಾಟಕ ರಾಜ್ಯದ ಕಾರ್ಯಕ್ರಮ ಆಯಿತು. ಕೊನೆಗೆ ಕರ್ನಾಟಕ ರಾಜ್ಯದ ಕಾರ್ಯಕ್ರಮವಾಗಿ ಪರಿವರ್ತನೆ ಆಯಿತು. ಹಂಗೆ ನಿಮ್ಮ ಜಿಲ್ಲೆಯ ನಾಯಕರುಗಳು ಅನೇಕ ಕಾರ್ಯಕ್ರಮಗಳನ್ನು ಇವತ್ತು ರೂಪಿಸ್ಕೊಂಡು ಇವತ್ತು ಬಂದಿದ್ದಾರೆ. ಬಂಧುಗಳೇ, ತಮಗೆ ವಿಶ್ವಾಸ ಇರಲಿ, ಇವತ್ತು ರೋಡ್ನಲ್ಲಿ ನಮ್ಮ GS ಪಾಟೀಲ್ರವರು ಒಬ್ಬ ದೊಡ್ಡ ನಾಯಕ ಅಂತ ಅಲ್ಲ, ನಿಮ್ಮ ಸೇವಕನ ರೀತಿಯಲ್ಲಿ ಇಡೀ ಕುಟುಂಬ. ಅವರ ಅಣ್ಣ ನಮ್ಮ ಸಂಸತ್ ಸದಸ್ಯರಾಗಿದ್ದರು, ಅವರ ತಮ್ಮ, ಅವರ ಇನ್ನೊಬ್ಬರ ಬ್ರದರು ನಮ್ಮ ಚೀಫ್ ಸೆಕ್ರೆಟರಿ ಆಗಿದ್ದರು, ಇನ್ನೊಬ್ಬರು ಸಹಕಾರ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಆ ತಾಯಿ ಎಷ್ಟು ಪುಣ್ಯವಂತರು,
ಇಷ್ಟು ಜನ ಮಕ್ಕಳನ್ನ ಎಲ್ಲ ವರ್ಗಕ್ಕೂ ಸೇರಿ ಸಮಾಜದ ಎಲ್ಲ ರೈತ ಕುಟುಂಬಕ್ಕೆ ಬಂದವರು. ಈ ರೈತನಿಗೆ ಸಂಬಳ ಇಲ್ಲ, ರೈತನಿಗೆ ಪ್ರಮೋಷನ್ ಇಲ್ಲ, ರೈತನಿಗೆ ಪೆನ್ಷನ್ ಇಲ್ಲ, ರೈತನಿಗೆ ರಿಟೈರ್ಮೆಂಟ್ ಇಲ್ಲ, ಈ ರೈತನಿಗೆ ಲಂಚ ಇಲ್ಲ. ಅಂತ ರೈತನ ಕುಟುಂಬದಲ್ಲಿ ಇವತ್ತು ಕೂಡ ಬದುಕಿ ನಿಮ್ಮೆಲ್ಲರ ಸೇವೆಯನ್ನು ಪ್ರಾಮಾಣಿಕವಾಗಿ ಮಾಡ್ತಾ ಇದ್ದಾರೆ. ಇವತ್ತು ನಾನು ಮುಖ್ಯಮಂತ್ರಿಗೆ ಇಲ್ಲಿಗೆ ಬಂದಿರೋದು ಅವ್ರಿಗೆ ಶಕ್ತಿ ತುಂಬಲಿಕ್ಕೆ, ಇಡೀ ಸರ್ಕಾರ ಅವರ ಜೊತೆ ಇದ್ದೇವೆ ಅಂತ ಹೇಳಲಿಕ್ಕೋಸ್ಕರ ನಾವಿಲ್ಲಿಗೆ ಬಂದಿದ್ದೇವೆ.